ಭೀಕರ ಕಾರು ಅಪಘಾತದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನವಾದಂತಹ ಘಟನೆ ನಡೆದಿದೆ. ಕಾರು ಅಪಘಾತದಲ್ಲಿ ಸಿಪಿಐ ಸಜೀವ ದಹನ ಪ್ರಕರಣ. ಪತ್ನಿ ಮತ್ತು ಮಕ್ಕಳನ್ನು ನೋಡುವುದಕ್ಕೆ ತೆರಳುತ್ತಾ ಇದ್ರು ಸಿಪಿಐ ಸಾಲಿಮಠ್. ಹಾವೇರಿಯಲ್ಲಿ ಕೆಲಸ ಮುಗಿಸಿಕೊಂಡು ಗದಗಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಆಗಿದೆ. ಮಧ್ಯಾಹ್ನ 12ಕ್ಕೆ ಮುರುಗೋಡ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಲಾಗಿದೆ. ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ, ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಹಪಾಠಿಗಳು ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ. ಭೀಕರ ಕಾರು ದುರಂತ, ಸಿಪಿಐ ಸಜೀವ ದಹನ. ಪತ್ನಿ ಮಕ್ಕಳನ್ನು ನೋಡಬೇಕು ಅಂಥೇಳಿ ಊರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಆಗಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದೇ I-20 ಕಾರ್ನಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ್ ಅವರು ತೆರಳುತ್ತಾ ಇದ್ರು. ಪಂಚಾಕ್ಷರಿ ಸಾಲಿಮಠ್ ಅಂಥೇಳಿ ಇವ್ರ ಹೆಸರು. ಇದ್ದಕ್ಕಿದ್ದ ಹಾಗೆ ಕಾರು ಡಿವೈಡರ್ಗೆ ಡಿಕ್ಕಿ ಆಗಿದೆ, ಕಾರು ಪಲ್ಟಿ ಆಗಿದೆ. ಬೆಂಕಿ ಹೊತ್ಕೊಂಡು ಇಡೀ I-20 ಕಾರು ಸುಟ್ಟು ಭಸ್ಮವಾಗಿದೆ. ಒಳಗಿದ್ದಂತಹ ಪಂಚಾಕ್ಷರ ಸಾಲಿಮಠ್ ಅವರು ಸಜೀವ ದಹನವಾಗಿದ್ದಾರೆ. ಪಂಚಾಕ್ಷರಿ ಸಾಲಿಮಠ್ ಅವರನ್ನು ನೆನಪಿಸಿಕೊಂಡು ಈಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರು ಅಪಘಾತದಲ್ಲಿ ಸಿಪಿಐ ಸಜೀವ ದಹನ ಪ್ರಕರಣ. I-20 ಕಾರ್ನಲ್ಲಿ ಪೆಟ್ರೋಲ್ ಲೀಕ್ ಆಗಿತ್ತು, ಆ ಕಾರಣಕ್ಕಾಗಿಯೇ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿವೈಡರ್ಗೆ ಕಾರು ಮೊದಲು ಡಿಕ್ಕಿ ಆಗುತ್ತೆ, ಕಾರು ಕೆಳಗೆ ಬೀಳುತ್ತೆ, ಇದ್ದಕ್ಕಿದ್ದ ಹಾಗೆ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಧಾರವಾಡದ ಅಣ್ಣಿಗೇರಿಯ ಹೊರವಲಯದಲ್ಲಿ ನಡೆದಂತಹ ದುರಂತ ಇದು. I-20 ಕಾರ್ನಲ್ಲಿ ಕೆಲಸ ಮುಗಿಸ್ಕೊಂಡು ಹೆಂಡತಿ ಮಕ್ಕಳನ್ನು ನೋಡಬೇಕು ಅಂತ ಹೋಗ್ತಾ ಇದ್ರು. ಸಾಟರ್ಡೆ ಸಂಡೇ ರಜೆ, ಹೆಂಡತಿ ಮಕ್ಕಳ ಜೊತೆಗೆ ಕಾಲ ಕಳಿಬೇಕು ಅಂಥೇಳಿ ಊರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಆಗಿರುವಂಥದ್ದು. ಇದೇ ಬಿಳಿ ಬಣ್ಣದ I-20 ಕಾರ್ನಲ್ಲಿ ಹಾವೇರಿಯಿಂದ ಗದಗಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ನಿರ್ಜನ ಪ್ರದೇಶದಲ್ಲಿ ಕಾರು ಪಲ್ಟಿಯಾಗಿ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದ್ದಂಥದ್ದು. ಬಹಳ ನೋವಿನ ವಿಷಯದಿಂದ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯದು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಅಧಿಕಾರಿ ನಿನ್ನೆ ನೈಟ್ ಪಂಚಾಕ್ಷರಿ ಸಾಲಿಮಠ್ ಅಂತ ವಯಸ್ಸು ಸುಮಾರು 44 ಇಯರ್ಸ್, 44 ವರ್ಷ. ನಿನ್ನೆ ಸಾಯಂಕಾಲ 7:30 ಸುಮಾರಿಗೆ ಒಂದು ಅಪಘಾತ ಅಲ್ಲಿ ಡೆತ್ ಆಗಿದೆ. ಈ ಘಟನೆ ಆಗಿದೆ ಭದ್ರಾಪುರ ಕ್ರಾಸ್ ಹತ್ರ ಅಣ್ಣಿಗೇರಿ ಪೊಲೀಸ್ ಠಾಣೆ ಸರಹದ್ದು ಬರುತ್ತೆ. ಇಮಿಡಿಯೇಟ್ಲಿ ನಾವೆಲ್ಲ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಪೊಲೀಸ್ದು ಸ್ಪಾಟ್ಗೆ ರೀಚ್ ಆದಮೇಲೆ ನಾವೇ ನಿನ್ನೆ ನೈಟ್ FIR ಮಾಡಾಗಿದೆ. ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ನೆಕ್ಸ್ಟ್ ಮುಂದಿನ ನಾವೇ ಕ್ರಮ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಫಕೀರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಈ ದುರಂತ ಸಂಭವಿಸಿದ್ದು ಹೇಗೆ, ಜೊತೆಗೆ ಈಗ ಅಂತ್ಯಕ್ರಿಯೆಗೆ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂಥೇಳಿ? ಪ್ರೇಮ್, ಇದೊಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಷ್ಟೇ ಹಾವೇರಿ ಜಿಲ್ಲೆಯ ಲೋಕಾಯುಕ್ತ CPIಗೆ ಕೆಲಸಕ್ಕೆ ಜಾಯ್ನ್ ಆಗಿದ್ರು. ಅಂದರೆ ಮೊದಲು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. 3 ತಿಂಗಳಷ್ಟೇ ಆಗಿತ್ತು. ಆದರೆ ಬೆಳಗಾವಿಗೆ ಇವತ್ತು ಕೋರ್ಟ್ ಎವಿಡೆನ್ಸ್ ಕಾರಣಕ್ಕಾಗಿ ಅವರು ಬೆಳಗಾವಿಗೆ ಹೋಗಬೇಕಾಗಿತ್ತು. ಆದರೆ ಗದಗಿನಲ್ಲಿ ಫ್ಯಾಮ್ಲಿಯವರ ಕಾರಣಕ್ಕಾಗಿ ಫ್ಯಾಮ್ಲಿಯವ್ರನ್ನ ಭೇಟಿಯಾಗಿ ಇವತ್ತು ಬೆಳಗಾವಿಗೆ ಹೋದ್ರಾಯ್ತು ಅನ್ನೋ ಕಾರಣಕ್ಕಾಗಿ ನಿನ್ನೆ ಸಂಜೆ ಕೆಲಸವನ್ನು ಮುಗಿಸ್ಕೊಂಡು ಗದಗ್ನತ್ತ ಹೊಂಟಿದ್ರು. ಆದರೆ ರಾಷ್ಟ್ರೀಯ ಹೆದ್ದಾರಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಹೊರವಲಯದಲ್ಲಿ ರೋಡ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಏನು ರಭಸಕ್ಕೆ ಕಾರು ಸಂಪೂರ್ಣವಾಗಿ ಪಲ್ಟಿಯಾಗಿ ಕಾರ್ನಲ್ಲಿಯೇ ಪೆಟ್ರೋಲ್ ಲೀಕ್ ಆಗಿ ಏನು ಕಾರ್ನಲ್ಲಿಯೇ ಪಂಚಾಕ್ಷರಿ ಸಾಲಿಮಠ್ ಅವರು ಏನು ಸಜೀವ ದಹನಗೊಂಡಿರುವಂಥದ್ದು. ಒಂದು ರೀತಿ ಲೋಕಾಯುಕ್ತ ಸಿಬ್ಬಂದಿಗಳು ಮತ್ತು ಕುಟುಂಬ ಸದಸ್ಯರು ಸೇರಿದಂತೆ ಪೊಲೀಸ್ ಇಲಾಖೆಯವರು ಇವತ್ತು ಕಣ್ಣೀರು ಹಾಕಿರುವಂಥದ್ದು. ಇನ್ನೇನು ಹುಬ್ಬಳ್ಳಿಯ ಶವಾಗಾರದಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರವನ್ನು ಕೂಡ ಮಾಡ್ತಾರೆ. ಅವರ ಸ್ವಗ್ರಾಮವಾದಂತಹ ಮುರುಗೋಡ ಗ್ರಾಮದಲ್ಲಿ 12-1 ಗಂಟೆ ಸುಮಾರಿಗೆ ಏನು ಅಂತ್ಯಕ್ರಿಯೆ ನಡೆಯಲಿದೆ. ಹೀಗಾಗಿ ಎಲ್ಲ ಹಾವೇರಿ ಸೇರಿದಂತೆ ಧಾರವಾಡ ಮತ್ತು ಹುಬ್ಬಳ್ಳಿಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಬಂದು ನಿಂತಿರುವಂಥದ್ದು. ಆದರೆ ಅಂತಿಮ ದರ್ಶನವನ್ನು ಅಂದರೆ ಗುಲ್ಬರ್ಗಾ ಸೇರಿದಂತೆ ಅವರು ಬೇರೆ ಬೇರೆ ಕಡೆ ಬೈಲಹೊಂಗಲ ಸೇರಿದಂತೆ ಎಲ್ಲ ಕಡೆ ಏನು ಕೆಲಸ ಮಾಡಿದ್ರು ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.